ಒಂದು ವೇಳೆ ನಮಸ್ಕಾರ. ನಾನು ರೇವಣ್ಣ ನಾಯ್ಕ, KRS ಪಕ್ಷದ ಮೈಸೂರು ಜಿಲ್ಲಾ ಗ್ರಾಮಾಂತರ ಉಪಾಧ್ಯಕ್ಷ. ನಮ್ಮ ಜೊತೆ ಹುಣಸೂರು ಕಾರ್ಯದರ್ಶಿ ಗೋಪಾಲ್ ಅವರಿದ್ದಾರೆ ಮತ್ತು ನಿಂಗರಾಜ್ ಅವರಿದ್ದಾರೆ, ಹುಣಸೂರು ಕಾರ್ಯದರ್ಶಿಯವರು. ಒಂದು ವೇಳೆ ಇವತ್ತು ನಾವು ಹುಣಸೂರಿಗೆ ಬಂದಿರೋ ಕಾರಣ ಏನಪ್ಪಾ ಅಂದ್ರೆ, ಹುಣಸೂರು ತಾಲೂಕಿನಾದ್ಯಂತ ಇವತ್ತು ಸರ್ವೆ ಮಾಡ್ತಾ ಇದ್ದೀವಿ ನಮ್ಮ KRS ಪಕ್ಷದ ವತಿಯಿಂದ. ಒಂದು ವೇಳೆ ಏನಕ್ಕೆ ಲೈವ್ ಬಂದಿದ್ದೀವಿ ಅಂತ ಹೇಳಿದ್ರೆ, ಹುಣಸೂರು ಹಳೆ ಸೇತುವೆ ಮತ್ತು ಏನೋ ಕಾಪಿ ವರ್ಕ್ಸ್ ಇದೆ ಬಂಧುಗಳೇ. ಹಣ ಏನ್ ಸತ್ತಿದ್ದಕ್ಕೆ ಕಾಪಿ ವರ್ಕ್ಸ್ ಇದೆ ಬಂಧುಗಳೇ. ಇಲ್ಲಿ ನಾವು ಪ್ರತಿ ವರ್ಷ ಪ್ರತಿ ತಿಂಗಳು 6 ತಿಂಗಳಿಗೊಂದ್ಸಲ ವರ್ಷಕ್ಕೊಂದ್ಸಲ ನಾವು ಲೈವ್ ಮಾಡಿ ಹಾಕ್ತಿರ್ತೀವಿ. ಇಲ್ಲಿ ಹುಣಸೂರು ಕಾಪಿ ವರ್ಕ್ಸ್ ಮತ್ತೆ ಹಳೆ ಸೇತುವೆ ಹೋಗೋ ರೋಡ್ನಲ್ಲಿ ಬಂಧುಗಳೇ, ಇಲ್ಲಿ ಗುಂಡಿಗಳು ಬಿದ್ದು ಆಕ್ಸಿಡೆಂಟ್ಗಳಾಗಂಥದ್ದು, ಜನಸಾಮಾನ್ಯರಿಗೆ ತೊಂದರೆ ಆಗಂಥದ್ದು ಮತ್ತು ಇಲ್ಲಿ ಏನೇನೋ ಸಮಸ್ಯೆಗಳಾಗಿ ಆಕ್ಸಿಡೆಂಟ್ ಆಗಿ ಕೂತ್ಕೊಂಡು ಬಿದ್ದಿರುವಂತ ಉದಾಹರಣೆಗಳಿವೆ ಬಂಧುಗಳೇ. ಇವತ್ತು ನಾವು ಏನು ನಗರಸಭೆ ವ್ಯಾಪ್ತಿಗೆ ಬರುವಂತ ಹುಣಸೂರು ಟೌನ್ ಒಳಗಡೆ ನಗರಸಭೆ ವ್ಯಾಪ್ತಿಗೆ ಬರುವಂತ ರೋಡ್ಗಳಿವು. ಇದು PWD ವ್ಯಾಪ್ತಿಗೆ ಬರಲ್ಲ ಬಂಧುಗಳೇ. ಹಾಗಾಗಿ ನಾವು ಇವತ್ತು ನಗರಸಭೆ ಆಯುಕ್ತರಿಗೆ ಕೇಳ್ಕೊಳ್ಳೋದೇನು ಅಂತಂದ್ರೆ, ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ ನಗರಸಭೆ ಆಯುಕ್ತರು ಮತ್ತೆ ನಗರಸಭೆ ಕೆಲಸ ಮಾಡುವಂತವ್ರು. ಏನಾಗಿದೆ, ಗುಂಡಿಗಳು ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋದ್ರಿಂದ ಬಂಧುಗಳೇ, ನಾವು ಇವತ್ತು ನಮ್ಮ KRS ಪಕ್ಷದಿಂದ ನಾವು ಬಂದು ಇವತ್ತು ಲೈವ್ ಮಾಡ್ತಿದ್ದೀವಿ ಬಂಧುಗಳೇ. ನೋಡಿ, ಜನಸಾಮಾನ್ಯರು ಯಾವ ರೀತಿ ಇಲ್ಲಿಂದ ಹಿಡಿದು ಪೂರ್ತಿ ತೋರಿಸೋಣ ಅಲ್ಲಿವರೆಗೂ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಇವರೆಲ್ಲ ಬೇಕಾಬಿಟ್ಟಿ ಕೆಲಸ ಮಾಡುವಂಥದ್ದು, ಮೇಲ್ನೋಟಿಗೆ ಕೆಲಸ ಮಾಡುವಂಥದ್ದು, ಮೇಲೆ ಏನೋ ಒಂದಿಷ್ಟು ಡಾಂಬರ್ಗಳು ಕಲ್ಲಿಗಳು ತಗೊಂಡ್ಬಂದು ಕೊಟ್ಬಿಟ್ಟು ಮೇಲೆ ಡಾಂಬರ್ ಹಾಕ್ಬಿಟ್ಟು ಹೋಗುವಂಥದ್ದು. 1 ತಿಂಗಳು 2 ತಿಂಗಳು ಚೆನ್ನಾಗಿರುತ್ತೆ. ಆ 2 ತಿಂಗಳು ಕಳೆದ ನಂತರ ಮಳೆ ಬಂದು ಪುನಃ ಅದೇ ತರ ಎದ್ದು ಪುನಃ ಹೊಡೆದು ಹೋಗಿ ಜಲ ಇದಾಗತ್ತೆ. ಅದಕ್ಕೆ ಇವತ್ತು ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ, ನಮ್ಮ KRS ಪಕ್ಷದ ವತಿಯಿಂದ ರೋಡ್ಗೆ ಸನ್ಮಾನ ಮಾಡ್ತಿದ್ದೀವಿ. ಏನಕ್ಕೆ, ಹುಣಸೂರಿನ ನಗರಸಭೆ ಆಯುಕ್ತರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನಮ್ಮ ಏನು ತಾಲೂಕಿನ MLA ಆದಂತ GT ಹರೀಶ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ದಯವಿಟ್ಟು ಸಾರ್ವಜನಿಕರ ಓಟ್ ತಗೊಂಡು ಗೆದ್ದಿದ್ದೀರಿ ಹರೀಶ್ ಗೌಡ್ರೆ ಮತ್ತು ನಗರಸಭೆ ಆಯುಕ್ತರು ಏನು ಮಾನಸ ಅವರು ಇದಾರೆ. ಮೇಡಮ್ ಅವರೇ, ದಯವಿಟ್ಟು ಹುಣಸೂರು ಟೌನಿನ ಒಳಗಡೆ ಏನೇನು ಗುಂಡಿಗಳು ಬಿದ್ದು ಜನಗಳಿಗೆ ಅನಾಹುತ ಆಗ್ತದೆ, ದಯವಿಟ್ಟು ಕಣ್ ತೆರೆದು ನೋಡಿ ಆಯ್ತಾ. ಏನೋ ಒಂದು ನಾಮಕಾವಸ್ಥೆಗೆ ಬಂದಿರೋ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಹೋಗುವಂತದ್ದಲ್ಲ. ಇದು ಪರ್ಮನೆಂಟ್ ಆಗಿ ಜನಗಳು ಓಡಾಡುವಂತ ಕೆಲಸಗಳು ಮಾಡ್ಬೇಕು. ನೀವು ಏನೋ ನಾಮಕಾವಸ್ಥೆ ಮಾಡ್ಬಿಟ್ಟು ದುಡ್ಡು ಹೊಡೆದು ಯಾವನೋ ಒಬ್ಬ ಕಾಂಟ್ರಾಕ್ಟರ್ ಇಂಜಿನಿಯರ್ ಬಂದು ದುಡ್ಡು ಹೊಡ್ಕೊಂಡು ಹೋಗ್ತಾನೆ. ಶಾಶ್ವತವಾಗಿರ್ಬೇಕು ಅಂತಂದ್ರೆ ನೀವು ಕ್ಲೀನ್ ಆಗಿ ಕೆಲಸ ಮಾಡಬೇಕು. ಅದರಿಂದ ನಮ್ಮ KRS ಪಕ್ಷದ ವತಿಯಿಂದ ಗುಂಡಿಗಳಿಗೆ ಯಾರಾಗ್ತಾ ಇದೀವಿ ಬಂಧುಗಳೇ, ಹಾಕಿ ಹೋಗಲ್ಲ. ಹಾಗಾಗಿ ಗುಂಡಿಗಳು ಬಿದ್ದಿರೋದ್ರಿಂದ ನಾವು ಆ ಗುಂಡಿಗೆ ಸನ್ಮಾನ ಮಾಡ್ತಾ ಇದೀವಿ. ನೋಡಿ, ಪೂರ್ತಿ ಗುಂಡಿಗಳು ಬಿದ್ದ ತೋರ್ತಾ ಇದೀವಿ. ನೋಡಿ, ಸಣ್ಣ ಮಾಡ್ಕೊಳ್ರಪ್ಪ. ಇಂತ ಒಳ್ಳೆ ರಸ್ತೆ ಇರೋದಕ್ಕೆ ಸನ್ಮಾನ ಮಾಡ್ತಾ ಇದೀವಿ. ಈ ರಸ್ತೆಗಳನ್ನ ಮುಚ್ಚಿ ಸನ್ಮಾನ ಮಾಡ್ತಿದ್ವಿ. ಈ ರಸ್ತೆ ಗುಂಡಿ ಬಿದ್ದಿರೋದಕ್ಕೆ ಸನ್ಮಾನ ಮಾಡ್ತಾ ಇದೀವಿ. ಯಾಕೆಂದ್ರೆ ಒಳ್ಳೆ ರಸ್ತೆ ಇರೋದ್ರಿಂದ ಸನ್ಮಾನ ಮಾಡ್ತಿದೀವಿ. ಬನ್ನಿ, ಹಂಗೆ ಒಂಚೂರು ನೀವು ತಗೊಂಡು ಬನ್ನಿ, ಅಲ್ಲಿ ಗಂಟ ಬನ್ನಿ. ಹಾಗಾಗಿ ನಾವು ಗೋಪಾಲ್ ಅವ್ರಿಗೆ ಕರೆಕ್ಟ್ ಆಗಿದೆ, ಗೋಪಾಲ್ ಅವ್ರಿಗೆ ನಿಂಗರಾಜ್ ಅವ್ರಿಗೆ ನಾವು ಕರ್ಕೊಂಡು ಇವತ್ತು ಗುಂಡಿಗಳೆಲ್ಲ ತೋರಿಸ್ಕೊಂಡ. ಗುಂಡಿಗಳೆಲ್ಲ ತೋರಿಸ್ಕೊಂಡ ಯಾವ ರೀತಿ ಗುಂಡಿಗಳು ಬಿದ್ದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಅಂತಂದ್ರೆ, ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ರಾತ್ರಿ ಕೂಡ ಮುಖ ತೋರಿಸ್ಕೊಂಡ. ರಾತ್ರಿ ಕೂಡ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ಯುವಕ ಕಾಲು ಮುರ್ಕೊಂಡು ಏನೋ ಕಾವೇರಿ ಹಾಸ್ಪಿಟಲ್ ಬಿದ್ದಿರುವಂತದ್ದು ಬಂಧುಗಳೇ. ಅದಕ್ಕಾಗಿ ಇವತ್ತು ನಮಗೆ ಮಾಹಿತಿ ಬಂದ ನಂತರ ನಾವು ಇಲ್ಲಿ ಏನು ನಗರಸಭೆ ಆಯುಕ್ತರಿದ್ದಾರೋ ಅವ್ರಿಗೆ ಒಂದು ಅರಿವು ಮೂಡಬೇಕು. ಇಲ್ಲಿ ಯಾವ ರೀತಿ ಇದೆ ಆಕ್ಸಿಡೆಂಟ್ ಆಗಿ ಜನಗಳು ಯಾವ ರೀತಿ, ನೋಡಿ ವೆಹಿಕಲ್ಗಳೆಲ್ಲ ಓಡಾಡ್ತವೆ, ವೆಹಿಕಲ್ಗಳೆಲ್ಲ ತಿರುಗಾಡ್ತಾ ಇದ್ದಾವೆ. ಇದಕ್ಕೆ ಹೋಗಿ ತೋರಿಸ್ತೀವಿ ಬಂಧುಗಳೇ. ಎಷ್ಟು ನಾವು KRS ಪಕ್ಷದ ವತಿಯಿಂದ ಎಷ್ಟೇ ಹೋರಾಟ ಮಾಡಿದ್ರು ನಾವು ಬಂದು ನಾಮಕಾವಸ್ಥೆಗೆ ಮಾಡ್ತಾರೆ. 2 ತಿಂಗಳು ಇರ್ತದೆ, 1 ತಿಂಗಳು ಇರ್ತದೆ ಅಷ್ಟೇ. ಅದು ಮಳೆ ಬಂದಂತ ನಂತರ ಜಲ್ಲಿ ಮತ್ತೆ ಡಾಂಬರು ಎಲ್ಲ ಪೂರ್ತಿ ಹೊಡೆದೋಗಿ ಪುನಃ ಎದ್ದು ಅದೆಲ್ಲ ಪುನಃ ನಾಮಕಾವಸ್ಥೆಗೆ ಪುನಃ ಎದ್ದು ಹೋಗಿರುವಂಥದ್ದು. ಇವಾಗ ನಮ್ಮ KRS ಪಕ್ಷವು ಎಲ್ಲೇ ಏನೇ ಅಕ್ರಮ ಅನ್ಯಾಯ ಮತ್ತೆ ಭ್ರಷ್ಟಾಚಾರ ನಡೆದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಆಯ್ತಾ. ಅದೆಂತ ದೊಡ್ಡ ವ್ಯಕ್ತಿನೇ ಆದ್ರೂ ಕೂಡ ನಾವು ಕಾನೂನು ಬದ್ಧವಾಗಿ ಕೆಲಸ ಮಾಡ್ತೀವಿ. ಕಾನೂನು ಬದ್ಧವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಎಲ್ಲ
ಅಧಿಕಾರಿಗಳ ಹತ್ರ ಕೇಳ್ಕೊತೀವಿ. ಅದ್ ಕೇಳ್ಕೊಂಡ್ರು ಕೂಡ ಇವರು ನಿದ್ದೆ ಮಾಡ್ತಾ ಇದಾರೆ ಅಂತ ಕಾಣ್ತದೆ. ಅಧಿಕಾರಿಗಳೇ ಆಗಿರ್ಬೋದು, ಹುಣಸೂರಿನ ಶಾಸಕರೇ ಇರ್ಬೋದು, ಮತ್ತು ನಗರಸಭೆ ಆಯುಕ್ತರು ಇರ್ಬೋದು, ಆಯ್ತಾ, ಮಣ್ಣಿಗೆ ಮಾಡಕ್ಕೆ ನಗರಸಭೆಯವರೇ ಇರ್ಬೋದು. ಇದು ಏನು ಗುಂಡಿಗಳು ಬಿದ್ದಿರೋದ್ರಿಂದ ರಾಜ್ಯ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗ್ತದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ವ್ಯಾಪಾರ ಮಾಡೋಂಥವ್ರು ತೊಂದರೆ ಆಗ್ತಾ ಇದೆ, ಅಂಗವಿಕಲರಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ಇವತ್ತು ತಾಲೂಕ್ ಆಫೀಸಿಗೆ ಬಂದಿದ್ವಿ. ತಾಲೂಕ್ ಆಫೀಸಿನಿಂದ ಇವತ್ತು ನೋಡ್ದೋ ಈ ರೋಡ್ಗಳೆಲ್ಲ ಸುಮಾರು ದಿವಸದಿಂದ ನಾವು ಅವ್ರಿಗೆ ಫೋನ್ ಮಾಡು ಹೇಳಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ಒಂದು ಲೈವ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ನಮ್ಮ KRS ಪಕ್ಷದ ವತಿಯಿಂದ ನಾವು ಬಂದಿದ್ದೀವಿ. ಆಯ್ತಾ ಬಂಧುಗಳೇ, ನೋಡಿ ಇವೆಲ್ಲ ಒಂದು 2-3 ತಿಂಗಳಿಂದ ಮಾಡಿರುವಂತ ಕೆಲಸಗಳಿವು. 2-3 ತಿಂಗಳಿಂದ ಮಾಡಿರುವಂತ ಕೆಲಸಗಳು ನೋಡಿ. ಡಾಂಬರ್ ಹಾಕಿಲ್ಲ, ಯಾವ್ದೋ ಕಾರಣಕ್ಕೆ ಒಂದು ನಾಮಕಾವಸ್ಥೆಗೆ ರೋಡ ಮಟ್ಟ ಮಾಡಿ ಹೋಗಿದ್ರು. ನೋಡಿ ಬಂದವಳೆ ಎಲ್ಲ ವೆಹಿಕಲ್ಗಳು ಯಾವ ರೀತಿ ಹೋಗ್ತದೆ, ಎಷ್ಟು ಸಮಸ್ಯೆ ಆಗ್ತದೆ ವೆಹಿಕಲ್ ಹೋಗುವಂತ ನಾವು ಎಷ್ಟೇ ಕೇಳಿದ್ರು ಕೂಡ ಫೋನ್ ಮಾಡಿ ನಗರಸಭೆಯವ್ರಿಗೆ ಕೇಳಿದ್ವಿ. ನಗರಸಭೆಗೂ ಕೂಡ ಗಮನಕ್ಕೆಲ್ಲ ತಗೊಂಡ್ಬಂದಿದ್ವಿ. ಅವರು ಯಾವುದೇ ಇದು ಹೊಂಟಿಲ್ಲ ಅಂತ ಅಂದ್ಬಿಟ್ಟು ನಮಗೆಲ್ಲ ದೂರು ಕೊಡ್ತಾ ಇದ್ರು. ನಾವು ಆ ದುಡ್ಡು ಸರ್ಕಾರದಿಂದ ಬರುವಂತ ಅನುದಾನಗಳೇನಾಯ್ತು, ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ, ಸರ್ಕಾರದಿಂದ ಬರುವಂತ ಅನುದಾನಗಳೇನಾಯ್ತವೆ ಇವ್ರ ಹತ್ರ, ಆಯ್ತಾ, ಅದಕ್ಕೋಸ್ಕರ